ಇವತ್ತು ನಾನೊಂದು ಅಪ್ಪಿಕೋ ಚಳವಳಿ ಮಾಡ್ಕೊಂಡಿದ್ದೀನಿ. ತಾವು ಕಾಣ್ತೀರಿ, ಕಾಳಹಸ್ತೀಶ್ವರ ಅಂತ ಒಬ್ಬ ದೇವರನ್ನು ನಾವು ತಿರುಪತಿ ಹತ್ರ ಕಾಣ್ತೀವಿ. ಆ ಕಾಳಹಸ್ತೀಶ್ವರದಲ್ಲಿ ನನಗೊಂದು ಅದ್ಭುತವಂತ ಜ್ಞಾನೋದಯ ಆಯಿತು. ಈ ತುಂಬೆ ಹೂವಿನ ಅದ್ಭುತವಂತ ಜೋಡಣೆಯಲ್ಲಿ ಆ ಈಶ್ವರನನ್ನು ಅಲಂಕಾರ ಮಾಡಿದಂತಹ ಒಂದು ಸುಂದರ ದೃಶ್ಯ ನೋಡಿ ನಾನು 30 ವರ್ಷ ಕಳೆದಿರಬೇಕು. ಅದನ್ನು ಯಾಕೆ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಹೂವನ್ನು ಪೋಣಿಸ್ಕೊಳ್ಳೋದಕ್ಕೆ ಭಾಳ ಸುಲಭವಾದಂತಹ ವಿಧಾನ ಇದೆ. ಒಂದರ ಮೇಲೆ ಒಂದು ಇಟ್ಕೋತಾ ಹೋದರೂ ಸುಂದರವಾದಂಥ ಲಿಂಗದ ಮಸ್ತಕದ ಮೇಲೆ ಆ ಹೂವಿನ ಒಂದು ಹಾರ ಕಾಳಹಸ್ತೀಶ್ವರನಿಗೆ, ಸಕಲ ವಿಷ ನಿವಾರಕ ಶಿವನಿಗೆ, ವಿಷಕಂಠನಿಗೆ ಅರ್ಪಣೆ ಆಗುವಂಥ ಈ ತುಂಬೆಯ ಅಗಣಿತ ಗುಣಗಳಲ್ಲಿ ತಾವು ಗಮನಿಸಬೇಕು. ಎಲ್ಲ ರೀತಿಯ ವಿಷಗಳನ್ನು ಪರಿಹಾರ ಮಾಡ್ತದೆ. ಗಂಟಲಿನ ಉರಿಯೂತ, ಪದೇ ಪದೇ ಕಾಡುವಂಥ ನೆಗಡಿ ಬಳಕೆ, ಎರಡೇ ವಿಷಯಗಳನ್ನ ಹೇಳ್ತೀನಿ. ತುಂಬೆ ಕಷಾಯವನ್ನು ನಾವು ಕುಡಿದಾಗ ಗಂಟಲು ನೋವು, ಶೀತ ವಾಸಿಯಾಗುತ್ತದೆ. ತುಂಬೆಯ ಎಲೆಯ ರಸವನ್ನು ತೆಗೆದು ಮೂಗಿಗೆ ಹಾಕೋದ್ರಿಂದ ತಲೆನೋವು, ಒಂದು ಕಡೆ ಬರುವಂತಹ ತಲೆನೋವು ವಾಸಿಯಾಗ್ತದೆ. ತುಂಬೆ ಹೂವನ್ನು ರಸವನ್ನು ಕಣ್ಣಿಗೆ ಬಿಟ್ಟಾಗ ಅದರಲ್ಲಿ ಕಾಮಲೆಯನ್ನು ಪರಿಹಾರ ಮಾಡುವಂತಹ ಅದ್ಭುತ ಗುಣ ಜನಪದ ವೈದ್ಯರಿಗೆ ತಿಳಿದಿದೆ. ಹಾಗಾಗಿ ದೇಹದ ಎಲ್ಲ ವಿಷಯಗಳನ್ನು, ಲಿವರ್ನಿಂದ ಹಿಡಿದು ಗಂಟಲಿನ ತನಕ ಕಾಯಿಲೆಗಳು ಬಂದಾಗ ಬಳಸಬಹುದಾದಂತಹ ಏಕಮೇವ ದ್ವಿತೀಯ ಗದ್ದೆ ತುಂಬೆ, ಲ್ಯೂಕಸ್ ಸೆಫೆಲೋಟಸ್ ಮರೆಯೋದು ಬೇಡ. ಇಂತಹ ಸಸ್ಯ ಸಂಪತ್ತು ನಮ್ಮ ಪರಿಸರದಲ್ಲಿ ಉಳಿಬೇಕು. ಭಾಳ ಅದ್ಭುತವಂತ ಔಷಧೀಯ ಸಸ್ಯವನ್ನು ನಾವು ಅರಿತುಕೊಳ್ಳೋಣ, ಬಳಸೋಣ, ಬೆಳೆಸೋಣ. ಆರೋಗ್ಯ ಮಂತ್ರ ಕಾರ್ಯಕ್ರಮಕ್ಕೆ ಮತ್ತೆ ಮತ್ತೆ ತಾವು ಬರಬೇಕು. ನಾನು ಡಾಕ್ಟರ್ ಪಿ ಸತ್ಯನಾರಾಯಣ ಭಟ್, ವಿಶ್ರಾಂತ ಪ್ರಾಚಾರ್ಯ, ಆಯುರ್ವೇದ ಇಲಾಖೆ.